ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಅನುಮತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆ ಈಗಾಗಲೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಕ್ಕೆ ಜಿಲ್ಲಾಡಳಿತ ಎಲ್ಲ ಒಂದು ಸಿದ್ಧತೆಗಳನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆ ಈ ಒಂದು ಅಂದರೆ ಜಿಲ್ಲಾಧಿಕಾರಿ ಕಚೇರಿಗಳ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 1.5 ಕೋಟಿ ರೂಪಾಯಿಗೂ ಕೂಡ ಹೆಚ್ಚಿನ ಒಂದು ಖರ್ಚು ಬರ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಎಲ್ಲ ಒಂದು ಸಂಘ ಸಂಸ್ಥೆಗಳು ಕೂಡ ಪತ್ರವನ್ನು ಬರೆದು ಸುಮಾರು 10 ಲಕ್ಷ 15 ಲಕ್ಷ ಈ ರೀತಿಯಾಗಿ ಒಂದು ದೇಣಿಗೆಯನ್ನು ತಾವು ಕೂಡ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೋಲಾರದ ಹಾಲು ಒಕ್ಕೂಟ ಆಗಿರತಕ್ಕಂಥ ಕೋಮುಲ್ ಸಂಸ್ಥೆಗೂ ಕೂಡ ಜಿಲ್ಲಾಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ. ಏನು ಅಂತ ಹೇಳಿದ್ರೆ ಸುಮಾರು 15 ಲಕ್ಷ ರೂಪಾಯಿಯನ್ನು ತಾವು ತಮ್ಮ ಸಂಸ್ಥೆಯಿಂದ ದೇಣಿಗೆಯಾಗಿ ಕೊಡಿ ಅಂತಕ್ಕಂಥ ಒಂದು ಮನವಿಯ ಪತ್ರವನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಬರೆದಿರ್ತಕ್ಕಂಥದ್ದು. ಆದರೆ ಈ ಹಿನ್ನೆಲೆಯಲ್ಲಿ ಕರೆದಿದ್ದಂತಹ ಅಂದರೆ ಕೋಮುಲ್ನ ಒಂದು ಆಡಳಿತ ಮಂಡಳಿಯ ನಿರ್ದೇಶಕರ ಸಭೆಯನ್ನು ಶಾಸಕ KB ನಂಜೇಗೌಡ ಅವರು ಜೊತೆಗೆ ಹಾಲು ಒಕ್ಕೂಟದ ಅಧ್ಯಕ್ಷರು ಆಗಿರ್ತಕ್ಕಂಥ ನಂಜೇಗೌಡ ಅವರು ಈ ಒಂದು ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಭೆಯಲ್ಲಿ ಕೆಲವೊಂದು ಗೊಂದಲದ ಹೇಳಿಕೆಗಳಿಂದ ಈಗಾಗಲೇ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕರು ಆಗಿರ್ತಕ್ಕಂಥ SN ನಾರಾಯಣಸ್ವಾಮಿ ಮತ್ತು ಅವರು ಬಂಗಾರಪೇಟೆ ಒಂದು ಹಾಲು ಒಕ್ಕೂಟದ ಒಂದು ನಿರ್ದೇಶಕರು ಕೂಡ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಬಹಳಷ್ಟು ಒಂದು ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ದಾರೆ. ಏನು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಜೊತೆಗೆ ಭಾರತ ರತ್ನ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕೆ 15 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಡಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಮನವಿ ಪತ್ರವನ್ನು ಕೊಟ್ಟರು ಕೂಡ ಆ ಒಂದು ದುಡ್ಡನ್ನು ಕೊಡಲಿಕ್ಕೆ ಚೌಕಾಸಿಯನ್ನು ಮಾಡ್ತಕ್ಕಂಥ ಕೆಲವೊಂದು ಘಟನೆಗಳು ಈ ಒಂದು ಹಾಲು ಒಕ್ಕೂಟದ ಒಂದು ಆಡಳಿತ ಮಂಡಳಿಯ ನಿರ್ದೇಶಕರಲ್ಲಿ ಕೆಲವೊಂದು ಅಭಿಪ್ರಾಯಗಳು ಮೂಡಿಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಮುಳಬಾಗಿಲು ನಿರ್ದೇಶಕರು ಜೊತೆಗೆ ಮಾಲೂರಿನ ನಿರ್ದೇಶಕರು ಒಬ್ಬರು ಏನೋ ಹಣವನ್ನು ಕೊಡುವಂಥ ವಿಚಾರದಲ್ಲಿ ಚೌಕಾಸಿಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆಕ್ರೋಶವನ್ನು ಕೂಡ ಇದೀಗ ಶಾಸಕ SN ನಾರಾಯಣಸ್ವಾಮಿ ಹೊರ ಹಾಕಿರ್ತಕ್ಕಂಥದ್ದು. ಈಗಾಗಲೇ ಅವರು ನಿರ್ದೇಶಕರು ಆಗಿರೋ ಕಾರಣಕ್ಕಾಗಿ ಆ ಒಂದು ಸಭೆಯಲ್ಲಿ ಶಾಸಕ SN ನಾರಾಯಣಸ್ವಾಮಿ ಕೂಡ ಹಾಜರಿದ್ದರು. ಏನು 15 ಲಕ್ಷ ರೂಪಾಯಿ ಒಂದು ದೇಣಿಗೆ ಹಣವನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕಾ ಬೇಡವಾ ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಏನು ಪ್ರತಿಕೂಲವಾದಂತಹ ಕೆಲವೊಂದು ಹೇಳಿಕೆಗಳು ಕೇಳಿ ಬಂದಿರೋ ಕಾರಣಕ್ಕಾಗಿ ಇದೀಗ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ SN ನಾರಾಯಣಸ್ವಾಮಿ ಬಹಳಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ನಿರ್ಮಾಣ ವಿಚಾರಕ್ಕೆ ಈ ರೀತಿಯಾಗಿ ಒಂದು 15 ಲಕ್ಷ ಕೇವಲ 15 ಲಕ್ಷ ರೂಪಾಯಿ ಹಣವನ್ನು ದೇಣಿಗೆ ಕೇಳಿದ್ರೆ ಅಂಥ ದುಡ್ಡನ್ನು ಕೊಡಲಿಕ್ಕೂ ಕೂಡ ಚೌಕಾಸಿಯನ್ನು ಮಾಡೋದು ಎಷ್ಟು ಮಾತ್ರ ಸರಿ, ಜೊತೆಗೆ ಭಿನ್ನ ಮತ್ತು ವಿಭಿನ್ನ ಹೇಳಿಕೆಗಳನ್ನು ಕೂಡ ಕೆಲ ನಿರ್ದೇಶಕರು ಕೊಡ್ತಾ ಇದ್ದಾರೆ. ಇದೆಷ್ಟು ಮಾತ್ರ ಸರಿ, ಹಾಗಾಗಿನೇ ನೀವು ಯಾರು ಕೂಡ 15 ಲಕ್ಷ ರೂಪಾಯಿ ಹಣವನ್ನು ಕೊಡೋದು ಬೇಡ ಅಂತಕ್ಕಂಥ ಒಂದು ಆಕ್ರೋಶವನ್ನು ಕೂಡ ಇದೀಗ ಏನು ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ SN ನಾರಾಯಣಸ್ವಾಮಿ ಅವರು ಹೊರ ಹಾಕಿರ್ತಕ್ಕಂಥದ್ದು. ಈ ಹಿನ್ನೆಲೆ ಅವರು ಇವತ್ತು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲೇನೋ ಅಪರ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಮಂಗಳ ಅವರಿಗೆ ಒಂದು ಮನವಿಯನ್ನ ಮತ್ತು ಜೊತೆಗೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಈ ಕೂಡಲೇ ನೀವು ಏನು ಹಾಲು ಒಕ್ಕೂಟಕ್ಕೆ ಬರೆದಿರ್ತಕ್ಕಂಥ ಒಂದು ದೇಣಿಗೆ ಒಂದು ಮನವಿ ಪತ್ರವನ್ನು ಕೂಡಲೇ ಹಿಂಪಡಿಬೇಕು. ಕಾರಣ ಏನು ಅಂತ ಹೇಳಿದ್ರೆ ಅದೇ ಒಂದು 15 ಲಕ್ಷ ರೂಪಾಯಿಯನ್ನು ನಾನೇ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಜಿಲ್ಲೆಯಲ್ಲಿ ಬಹಳಷ್ಟು ದಲಿತ ಶಾಸಕರು ಕೂಡ ಇದ್ದಾರೆ, ಅವರು ಕೂಡ ಬಹಳಷ್ಟು ಒಂದು ದೇಣಿಗೆಯನ್ನು ಕೊಡಲು ಸಮರ್ಥರಿದ್ದಾರೆ. ಜೊತೆಗೆ ನಾನೇ ಪ್ರತ್ಯೇಕವಾಗಿ ಹಣವನ್ನು ಕೊಡಲಿಕ್ಕೆ ಸಿದ್ಧನಿದ್ದೇನೆ, ಆದರೆ ಈ ಒಂದು ಹಾಲು ಒಕ್ಕೂಟಕ್ಕೆ ತಾವು ಬರೆದಿರ್ತಕ್ಕಂಥ ಒಂದು ದೇಣಿಗೆ ಮನವಿ ಪತ್ರವನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈಗಾಗಲೇ ಏನು ADC ಆಗಿರ್ತಕ್ಕಂಥ ಮಂಗಳ ಅವರಿಗೆ ಒಂದು ಮನವಿ ಮತ್ತು ಜೊತೆಗೆ ಒತ್ತಾಯವನ್ನು ಕೂಡ ಶಾಸಕ SN ನಾರಾಯಣಸ್ವಾಮಿ ಮಾಡಿರ್ತಕ್ಕಂಥದ್ದು. ದೇಣಿಗೆ ತಗೊಳ್ಬೇಕಾದ್ರೆ ಮಾತನಾಡಿದ್ದು ಅಷ್ಟು ಬರೋದಿಲ್ಲ ಅಂತ ಹೇಳಿದ್ರು. ನಾವು ಕೋಮಲ ನಿರ್ದೇಶಕನಾಗಿ ಆ ಮಾತನ್ನು ಅಂಬೇಡ್ಕರ್ ಬಗ್ಗೆ ಅವರು ಹವಳೆ ಮಾತಾಡಿದ್ರೆ ನೋವೇ, ನೀವು ಯಾರೂ ಕೊಡುವಾಗಿಲ್ಲ, ನಾನು ಜಿಲ್ಲೆಗಳ ಮನವಿ ಮಾಡ್ತೀನಿ, ಪತ್ರ ವಿತರಣೆ ಮಾಡಿಕೊಡ್ತೀನಿ, ಅದಕ್ಕೆ ಏನು ನೀವು ಹಣ ಕೇಳಿದರೆ ನಾವೆಲ್ಲ ಸಮರ್ಥಿದ್ದೇವೆ. ಅಂಬೇಡ್ಕರ್ ಪ್ರಜೆಯಷ್ಟು ನಿರ್ಮಾಣ ಮಾಡೋದಕ್ಕೆ ಶಕ್ತಿ ಇಲ್ಲದಷ್ಟು ಅಸತ್ವಾಗಿಲ್ಲ. ಅಂಬೇಡ್ಕರ್ ಆಶೀರ್ವಾದದಿಂದ ನಾವೆಲ್ಲ ಕೂಡ ಚೆನ್ನಾಗಿದ್ದೇವೆ, ಶಕ್ತಿಯುತವಾಗಿದ್ದೇವೆ. ಹಣವನ್ನು ನಾನು ಕೊಡ್ತೀನಿ, ನೀವು ಕೊಡೋದು ಬೇಡ ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳು ಮಾತಾಡ್ತೀನಿ, ಲೆಟ್ರ್ ವಿತರಣೆ ಅಂತೇಳಿ ಸಭೆಯಿಂದ ಹೊರಬಂದಿದ್ದೀನಿ. ನಾನು ಎಲ್ಲ ದೂರವಾಣಿ ಮುಖಾಂತರ ತಮ್ಮ ಗೌರವಯುತ ಎಲ್ಲರಿಗೂ ಮಾತಾಡಿದ್ದೇನೆ. ತಾವು ಸಾಹೇಬ್ರ ಹತ್ರ ಮಾತಾಡಿ ಆ ಪತ್ರ ಇದೆಯೋ ನಮ್ಮ ಲೆಟರ್ ಬಂದು ಕೇಳಿದ್ವಿ, ಅಗತ್ಯತೆ ಇಲ್ಲ ನೀವು ಹೇಳಿದ ಸಭೆಯಲ್ಲಿ ತಾವು ತೀರ್ಮಾನ ತಗೊಂಡಿರ್ತಕ್ಕಂಥ ನೋವುಂಟು ಮಾಡಿದೆ, ಅದನ್ನು ಬಿಟ್ಟು ಇದೇ ವೇಳೆ ಮಾತನಾಡಿದಂತಹ ಶಾಸಕ SN ನಾರಾಯಣಸ್ವಾಮಿ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಈಗಾಗಲೇ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸ್ಥಾಪನೆ ಮಾಡುವಂಥ ವಿಚಾರವಾಗಿ ಎಲ್ಲರೂ ಕೂಡ ಒಂದು ಹರ್ಷವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆ ದೇಣಿಗೆಯನ್ನು ಸಂಗ್ರಹಿಸುವ ವಿಚಾರವಾಗಿ ಅಂದರೆ ಕೊಡುವಂತಹ ವಿಚಾರವಾಗಿ ಚೌಕಾಸಿಯನ್ನು ಈ ಒಂದು ಕೋಲಾರದ ಹಾಲು ಒಕ್ಕೂಟ ಕೋಮಲಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆ ಬಹಳಷ್ಟು ಕೂಡ ನಮಗೆ ನೋವಾಗ್ತಾ ಇದೆ, ಹಾಗಾಗಿನೇ ಹಣವನ್ನು ನಾನೇ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಶಾಸಕ SN ನಾರಾಯಣಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತೀರಿ
ಸರ್ಕಾರದಿಂದ ಅನುಮೋದನೆ ಆಗಿದ್ದು. ಈ ಒಂದು ಹಣವನ್ನು ಸರ್ಕಾರ ಮತ್ತು ನಮ್ಮ ಸಂಘ ಸಂಸ್ಥೆಗಳು ಎಲ್ಲ ಇಲಾಖೆಗಳು ಬರೆಸಬೇಕು ಅಂತ ಜಿಲ್ಲಾಧಿಕಾರಿಗಳು ಕೋಲಾರ ಹಾಲು ಒಕ್ಕೂಟಕ್ಕೆ ಕೂಡ ಪತ್ರ ಬರೆದಿದ್ದರು. ಆ ಒಂದು ಒಕ್ಕೂಟದಲ್ಲಿ ಇವತ್ತು ಸಭೆಯಲ್ಲಿ ಕೂಡ ಚರ್ಚೆ ಆದ ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲಿನ ನಿರ್ದೇಶಕರಾಗಿರ್ತಕ್ಕಂಥ ಕಾರಡೆ ನಾಗರಾಜ್ ಅವರು ಎಲ್ಲರೂ ಕೇಳ್ತಾರೆ ಅಂಬೇಡ್ಕರ್ ಪ್ರತಿಮೆಗಳಿಗೆ ಅಂತ ಕೊಡೋಕ್ಕಾಗುತ್ತೆ, ಕೊಡೋಕ್ಕೆ ಇಲ್ಲಿ ಬರ್ತದೆ, ಕೊಡೋಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಅವರಿಂದ. ತದನಂತರ ಮಾಲ್ದೂರಿ ನಿರ್ದೇಶಕರಾಗಿರ್ತಕ್ಕಂಥ ಗೌರವ ಶ್ರೀನಿವಾಸ್ ಅವರು ಏನು ಅಂಬೇಡ್ಕರ್ ಅವ್ರನ್ನ ದೇಣಿಗೆ ಮಾಡಬೇಕಾ ಅನ್ನೋ ಮಾತನ್ನು ಹೇಳಿದರು. ಈ ಮಧ್ಯೆ ಅಧ್ಯಕ್ಷರು ಅಲ್ಲ 15 ಲಕ್ಷ ಕೊಡೋಕ್ಕೆ ಬರೋದಿಲ್ಲ, 5-10 ನೋಡ್ಬೋದು ಅಂತ ಅಧ್ಯಕ್ಷರಂದರು. ಇದು ಮಧ್ಯೆ ನನಗೆ ಅವ ನಿರ್ದೇಶನ ಆಗಿದ್ದಂಥವನು ಏನಪ್ಪ ಅಂಬೇಡ್ಕರ್ ನಿರ್ಮಾಣ ಮಾಡಲಿಕ್ಕೆ ಭಿಕ್ಷೆ ಬೇಡ ಮಾಡಬೇಕಾ ಅಂತ ಹೇಳಿ ಅವರಿಗೆ ನಾನು ಹೇಳ್ತೇನೆ, ಎಲ್ಲಿ ನೀವು ಈ ರೀತಿಯಾಗಿ ಅಂಬೇಡ್ಕರ್ ಅವಮಾನ ಮಾಡಬಾರ್ದು. ಯಾಕಂದರೆ ಒಂದು ವೇಳೆ ನಾವೆಲ್ಲ ಶಕ್ತಿ ಇದೆ ನಮಗೆ. ಮೊದಲನೇದಾಗಿ ಜಿಲ್ಲಾಧಿಕಾರಿಗಳು ನಿಮ್ಮ ಹತ್ರ 15 ಲಕ್ಷ ಕೇಳಿ ಪತ್ರ ಬರೀಬಾರ್ದಾಗಿತ್ತು. ನಾನು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೇನೆ, ನಮಗೆಲ್ಲ ಶಕ್ತಿ ಇದೆ, ನಮ್ಮ ಸಂಬಳ ನಮ್ಮ ಸ್ವಂತ ಸಂಪಾದನೆಯಲ್ಲಿ ಕೂಡ ನಾವು ಆಸ್ತಿ ಮಾರಬೇಕಾದ್ರೆ ಅಂಬೇಡ್ಕರ್ ಪ್ರತಿನಿರ್ಮಾಣ ಮಾಡೋಕ್ಕೆ ಕೂಡ ತಯಾರಾಗಿದ್ದೀವಿ ಅಂಥೇಳಿ ಅವರಿಗೆಲ್ಲ ಚೀಮಾರಿಯನ್ನು ಹಾಕಿ ಸಭೆಯಿಂದ ಹೊರಬಂದೆ. ಬಂದು ಇವತ್ತು ಮೇಡಮ್ ಅವ್ರಿಗೆ ಹೇಳಿದ್ದೀನಿ, ಇವತ್ತೇನು ನೀವು ಯಾರ್ಯಾರು ದೇಣಿಗೆ ಕೊಡಬೇಕು ಅಂತ ಪತ್ರ ಬರೆದಿದ್ದೀರಿ ಎಲ್ಲ ವಿತರಣೆ ಮಾಡ್ಕೊಳ್ಳಿ. ನಮ್ಮ ಶಾಸಕ ಮಿತ್ರರು ಸ್ವಯಂ ಪ್ರೇರಿತ ಕೊಡೋ ಥರ ಇದ್ದರೆ ಅವ್ರ ನಿಧಿಯಿಂದ ತಗೊಳ್ಳಿ. ಅದನ್ನು ಹೊರತುಪಡಿಸಿ ಯಾವ್ಯಾವ ನೀವು ಸಂಘ ಸಂಸ್ಥೆಗಳಿಗೇನು ಪತ್ರ ಬರೆದಿದ್ದರೆ ವಿತರಣೆ ಮಾಡ್ಕೊಳ್ಳಿ. ಎಷ್ಟು ಹಣ ಖರ್ಚಾದರೂ ಕೂಡ ನಾನು ಕೊಡಲಿಕ್ಕೆ ತಯಾರಾಗಿದ್ದೇನೆ ಅನ್ನೋ ಮಾತನ್ನು ಗೌರವ ಜಿಲ್ಲಾಧಿಕಾರಿ ದೂರವಾಣಿ ಮಾಡಿ ಹೇಳಿದ್ದೀನಿ. ಮೇಡಮ್ ಅವರು ಕೂಡ ಬಂದು ಪರ್ಸ್ನಲ್ಲಾಗಿ ರಿಕ್ವೆಸ್ಟ್ ಮಾಡಿದ್ದೇನೆ. ಇನ್ನು ಈ ಒಂದು ಕೋಲಾರ ಹಾಲು ಒಕ್ಕೂಟ ಕೋಮಲ್ನ ಒಂದು ಆಡಳಿತ ಮಂಡಳಿಯ ಒಂದು ಸಭೆಯಲ್ಲಿ ಆಗಿರ್ತಕ್ಕಂಥ ಈ ರೀತಿಯಲ್ಲಿ ಒಂದು ಭಿನ್ನ ಮತ್ತು ವಿಭಿನ್ನ ಹೇಳಿಕೆಗಳ ವಿಚಾರವಾಗಿ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಬಹಳಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಈ ಹಿನ್ನೆಲೆ ಮಾತನಾಡಿರ್ತಕ್ಕಂಥ ಹಾಲು ಒಕ್ಕೂಟದ ಅಧ್ಯಕ್ಷ ಜೊತೆಗೆ ಕಾಂಗ್ರೆಸ್ನ ಶಾಸಕರು ಆಗಿರ್ತಕ್ಕಂಥ ಕೆ.ವಿ. ನಂಜೇಗೌಡ ಅವರು ಈ ರೀತಿಯಾಗಿ ಒಂದು ಅಸಮಾಧಾನವನ್ನು ಶಾಸಕರು ಏಕಾಏಕಿ ಹೊರಹಾಕೋದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಹಾಲು ಉತ್ಪಾದಕರ ಪರವಾಗಿ ಈಗಾಗಲೇ ಸಂಸ್ಥೆ ಬಹಳಷ್ಟು ಒಂದು ನಿರ್ಧಾರಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆ 15 ಲಕ್ಷ ಒಂದು ದೇಣಿಗೆ ಹಣವನ್ನು ಕೇಳಲಾಗಿತ್ತು, ಆದರೆ ನಾವು ಕೊನೆಗೆ 10 ಲಕ್ಷ ಒಂದು ಹಣವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಶಾಸಕರು ಎಲ್ಲ ಒಂದು ಕಡೆ ಅಸಮಾಧಾನವನ್ನು ಹೊರಹಾಕಿ ಸಭೆಯಿಂದ ಹೊರಹೋಗಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಒಂದು ವಿಷಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಜಿಲ್ಲಾಧಿಕಾರಿಗಳು ಆಫೀಸ್ ಮುಂದೆ ಅನಾವರಣ ಮಾಡೋದಕ್ಕೆ ನಮಗೆ ಜಿಲ್ಲಾಧಿಕಾರಿ ಆಫೀಸಿಂದ ನಮ್ಮ ಸಂಸ್ಥೆಗೆ 15 ಲಕ್ಷ ದುಡ್ಡು ಕೊಡಿ ಅಂತೇಳಿ ಬಂದಿತ್ತು. ಅದ್ರ ಬಗ್ಗೆ ಚರ್ಚೆ ಆಯಿತು ಆಡಳಿತ ಮಂಡಳಿಯಲ್ಲಿ. ಎಲ್ಲರ ಅಭಿಪ್ರಾಯಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ನಾವೆಲ್ಲರೂ ಸಹಕಾರ ಕೊಡಬೇಕು ಅನ್ನೋದು ಒಮ್ಮತದಿಂದ ಎಲ್ಲ ಇತ್ತು, ಚರ್ಚೆ ಇತ್ತು. ಅದರಲ್ಲಿ 15 ಲಕ್ಷ ಅಂದರೆ ಒಕ್ಕೂಟಕ್ಕೆ ಜಾಸ್ತಿ ಆಗ್ತದೇನೋ, ಸ್ವಲ್ಪ ಕಡಿಮೆ ಮಾಡೋಕ್ಕಾಗುತ್ತೇನೋ ನೋಡಿ ಅಂತಂದರು. ನಾನು ಕೂಡ ನಾರಾಯಣಸ್ವಾಮಿ ರಿಕ್ವೆಸ್ಟ್ ಮಾಡಿದೆ, ಒಂದು 10 ಲಕ್ಷ ಮಾಡೋಣ. ಯಾಕಂದ್ರೆ ಜಿಲ್ಲಾಧಿಕಾರಿಗಳಿಗೆ ನೀವು ನಾನು ಕೂಡ ಮಾತನಾಡಿ ಜಿಲ್ಲಾಧಿಕಾರಿಗಳ ಹತ್ರ ಒಂದಲ್ಲ ಒಂದು ರೀತಿ ದುಡ್ಡು ಇರ್ತದೆ, ಇದಕ್ಕೆ ಬಳಸ್ಕೊಬೋದಾಗ್ತದೆ, ನಾವೊಂದು 10 ಲಕ್ಷ ಕೂಡ ನೋಡಿ ಅಂತಂದೆ. ಇಲ್ಲ 15 ಲಕ್ಷ ಕೊಡಲೇಬೇಕು ಅಂತಂದರು. ಆಮೇಲೆ ಸರಿ ಆಯಿತು ಅಂತ 15 ಲಕ್ಷಕ್ಕೆ ಲಾಸ್ಟಿಗೆ ಒಪ್ಪಿಗೆ ಕೊಟ್ಟಾಯಿತು. ಸರ್ವಾನುಮತದಿಂದ ಚರ್ಚೆ ಆದಮೇಲೆ ಅಭಿಪ್ರಾಯಗಳು ಬಂದ ಮೇಲೆ ಫೈನಲ್ಗೆ ನಾನು 10 ಲಕ್ಷ ಅಂದಮೇಲೆ ಫೈನಲ್ಗೆ ನಾರಾಯಣಸ್ವಾಮಿಲ್ಲ ಕೊಡಲೇಬೇಕು ಅಂತಂದಾಗ ಆಯಿತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ನಮ್ಮ ಸಂಸ್ಥೆಯಿಂದ ಹೆಚ್ಚಿಗೆ ಕೊಟ್ಟರು ಪರವಾಗಿಲ್ಲ, ಕೊಡೋಣ ಅಂತ ಹೇಳ್ಬಿಟ್ಟು ಸರ್ವಾನುಮತದಿಂದ ಎಲ್ಲ ನಿರ್ದೇಶಕರುಗಳು ಕೂಡ ತೀರ್ಮಾನ ತಗೊಂಡ್ವಿ. ನಾರಾಯಣಸ್ವಾಮಿ ಕೋಪ ಮಾಡಿಕೊಂಡು ಎದ್ದು ಹೊರಟೋದು. ಆಮೇಲೆ ನನಗೆ ಬೇಜಾರೇನೆಂದರೆ, ಒಬ್ಬ ಹಿರಿಯರು ಇವತ್ತು ಜಿಲ್ಲೆಗೆ 3 ಸಾರಿ ಶಾಸಕರಾಗಿರೋರು ಯಾರು ಅಂದರೆ ನಾರಾಯಣಸ್ವಾಮಿ ಒಂದು ಇದಿದೆ. ಎಲ್ಲೋ ಒಂದು ಬೇಜಾರಾಗೋದೇನೆಂದರೆ, ಇಂಥ ವಿಷಯಗಳನ್ನು ಇಲ್ಲೇ ಒಳಗಡೆ ಬೋರ್ಡಲ್ಲಿ ಚರ್ಚೆ ಮಾಡಿ ತೀರ್ಮಾನ ಕೊಡಿಸುತ್ತವರು ಸೀನಿಯರ್ ಆಗಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ವಿಚಾರವಾಗಿ ಏನು ಜಿಲ್ಲಾಧಿಕಾರಿಗಳು ದೇಣಿಗೆಯನ್ನು ಕೇಳಿರ್ತಾರೆ, ಈ ಒಂದು ದೇಣಿಗೆಯನ್ನ ಹಣವನ್ನು ಕೊಡ್ಲಿಕ್ಕೆ ಇದೀಗ ಕೋಲಾರ ಹಾಲು ಒಕ್ಕೂಟ ಕೋಮುಲ್ ಹಾಲು ಒಕ್ಕೂಟ ಏನಿದೆ ಅವರು ಹಣವನ್ನು ದೇಣಿಗೆ ಕೊಡಲಿಕ್ಕೆ ಬಹಳಷ್ಟು ಒಂದು ಚೌಕಾಸಿಯನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳನ್ನು ಕೂಡ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆ ಒಂದು ದೇಣಿಗೆ ಹಣವನ್ನು ತಾವೇ ಕೊಡ್ತೀವಿ, ಜೊತೆಗೆ ಈ ಒಂದು ಜಿಲ್ಲಾಧಿಕಾರಿಗಳು ಬರ್ತಿರ್ತಕ್ಕಂಥ ದೇಣಿಗೆಯ ಒಂದು ಪತ್ರವನ್ನ ವಾಪಸ್ ಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇದೀಗ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ
ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.